ನನ್ನ ಅಪ್ಪಗೆ ಹುಷಾರಿರಲಿಲ್ಲ. ಅವ್ರಿಗೆ ಕ್ಯಾನ್ಸರ್ ಇತ್ತು. ಲಾಸ್ಟ್ ಸ್ಟೇಜಲ್ಲಿದ್ದರು ಅವರು. ಅದೊಂದು ಕಾರಣಕ್ಕೆ ಮೊಬೈಲಲ್ಲಿ ನೋಡಿ ನಾವು ಇಲ್ಲಿಗೆ ಬಂದಿದ್ದು. ಇಲ್ಲಿಗೆ ಬಂದು ಮೊದಲನೇ ವಾರ ಬಂದು ಅಲ್ಲ ಹತ್ರ ಕೇಳ್ಕೊಂಡ್ವಿ, ಅರ್ಕಸರ್ ಹತ್ರ ಹೆಂಗೆ ಯಾವ ಥರ ಏನು ಅಂತ ಕೇಳ್ಕೊಂಡ್ಮೇಲೆ ಅವರು ಈ ಥರ ಮಾಡಬೇಕು ಅಂತ ಹೇಳಿದರು. ಅಮ್ಮ ಬಂದು ಮಾಡಿದ್ರೆ ಚೆನ್ನಾಗಿ ಬೇಗ ಆಗುತ್ತೆ ಅಂತ ಹೇಳಿದ್ರು. ಅಮ್ಮ ಬರೋಕ್ಕಾಗಲ್ಲ ಅನ್ನೋಕ್ಕೆ ನಾನು ಬಂದು ಮಾಡಿದ್ಮೇಲೆ ಇವಾಗ ಅಪ್ಪ ಲಾಸ್ಟ್ ಸ್ಟೇಜಲ್ಲಿತ್ತು, ಅವ್ರಿಗೆ ಕ್ಯಾನ್ಸರು ಆಗೋದೇ ಇಲ್ಲ ಅಂತ ಹೇಳಿದರು. ಇಲ್ಲಿಗೆ ಬಂದು ದರ್ಶನ ಮಾಡಿ ಕಾಯಿ ಎಲ್ಲ ಕಟ್ಟಿದ ಮೇಲೆ ಅವ್ರು ಇವಾಗ ಚೆನ್ನಾಗಿದ್ದಾರೆ. ಕಾಲು ಮಾತ್ರ ಅವರಿಗೆ ಬರಲ್ಲ ಅಷ್ಟೇ. ಅದು ಬಿಟ್ಟರೆ ಊಟ ಮಾಡ್ತಾರೆ, ತಿಂಡಿ ತಿಂತಾರೆ, ಎಲ್ಲರನ್ನೂ ಮಾತಾಡಿಸ್ತಾರೆ, ಕುತ್ಕೊತಾರೆ, ಕೈ ಕಾಲೆಲ್ಲ ಸ್ವಲ್ಪ ಶೇಕಿಂಗ್ ಮಾಡ್ತಾರೆ, ಚೆನ್ನಾಗಿದ್ದಾರೆ. ರಾಯರಿದ್ದಾರೆ, 100% ಇದ್ದಾರೆ. 100ಗೆ ಹೌದು, ಲಾಸ್ಟ್ ಸ್ಟೇಜಲ್ಲಿ ಸರ್ ಅವ್ರಿಗೆ. ಲಾಸ್ಟ್ ಅಂದರೆ ಆಗೋದೇ ಹಾಸ್ಪಿಟ್ಲಿಗೆ ಅವ್ರಿಗೆ ಜನವರಿ 24 ನಾವು ಹೋಗಿದ್ದು ಅವ್ರಿಗೆ ಕಿದ್ಬಾಯಿ ಹಾಸ್ಪಿಟಲ್ಗೆ. ಅಲ್ಲೇ ಇದ್ರು 1 ವೀಕು. ಆಗಲ್ಲ ಅವ್ರಿಗೆ ಇನ್ನೂ ಅಷ್ಟೇ, ಕರ್ಕೊಂಡು ಹೋಗ್ಬಿಡಿ ಅಂದರು. ಆದರೆ ನಾವು ನಂಬಿರೋ ರಾಯರು ಯಾವತ್ತೂ ನಮ್ಮನ್ನು ಕೈ ಬಿಟ್ಟಿಲ್ಲ. ಅಲ್ಲಿಗೆ ಹೋಗಿ ಇಲ್ಲಿ ಬಂದು ಕಾಯಿ ಕಟ್ಟಿ ಎಲ್ಲ ಸಂಕಲ್ಪ ಎಲ್ಲ ಮಾಡಿ ಬೇಡ್ಕೊಂಡ್ಮೇಲೆ ಚೆನ್ನಾಗಿದ್ದಾರೆ. ಈಗ ಮನೆಯಲ್ಲೇ ಇದ್ದಾರೆ. ಏನು ಅವ್ರಿಗೆ ಟ್ರೀಟ್ಮೆಂಟು ಏನೂ ಇಲ್ಲ, ಚೆನ್ನಾಗೇ ಇದ್ದಾರೆ. ಬರೀ ಅವ್ರಿಗೆ ಕಾಲಿಲ್ಲ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿದ್ದಾರೆ. ಬಾಡಿ ಮೂಮೆಂಟ್ ಎಲ್ಲ ಚೆನ್ನಾಗಿದೆ. ಅವರಿಗೆ ಮಾತಾಡಿಸ್ತಾರೆ, ಕುತ್ಕೊತಾರೆ, ಏನು ಎತ್ತಂತ ಎಲ್ಲನೂ ಕೇಳ್ತಾರೆ. ಆಗಲ್ಲ ಅಂದ್ಬಿಟ್ರು ಅವರು. ಕರ್ಕೊಂಡು ಹೋಗ್ಬಿಡಿ ನೀವು, ಆಗಲ್ಲ ಇಲ್ಲಿ ಅಂತ ಅಂದರು. ಇಲ್ಲಿಗೆ ಬಂದಮೇಲೆ ಚೆನ್ನಾಗಿದ್ದಾರೆ ಸರ್. 100% ರಾಯರಿದ್ದಾರೆ. ಇಲ್ಲ ಅನ್ನೋಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ, ಇದ್ದಾರೆ.